ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮಾರ್ಕೆಟ್ ರಿಲೇಟೆಡ್ ಯಾವುದೇ ಸುದ್ದಿಯನ್ನ ಕವರ್ ಮಾಡ್ತಿಲ್ಲ, ಬಟ್ ಒಂದು ಮೇಜರ್ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಆ ಅನೌನ್ಸ್ಮೆಂಟ್ ಏನೆಲ್ಲ ಬದಲಾವಣೆಗಳಾಗ್ತಿದೆ, ಅದರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ, ಈ ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆ ಈಗಾಗಲೇ ಗೊತ್ತಿದೆ ನಮ್ಮ ಇನ್ನೊಂದು ಚಾನಲ್ ಬಗ್ಗೆ, ಅದು SMK ಗೆಳೆಯರ ಬಳಗ. ಈ ಚಾನಲ್ ಬಗ್ಗೆ ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಿದೆ. ಇಲ್ಲೂ ಕೂಡ ಸಾಕಷ್ಟು ವಿಷಯವನ್ನ ಹಂಚ್ಕೊಳ್ತಾ ಇರ್ತೀವಿ. ಅದು ಮಾರ್ಕೆಟ್ ಬಗ್ಗೆ ಆಗ್ಬೋದು ಅಥವಾ ಜನರಲ್ ಆಗಿ ಉಪಯೋಗಕ್ಕೆ ಬರುವಂತ ವಿಷಯಗಳಾಗ್ಬೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದರಲ್ಲಿ ಯಾವುದೇ ರೀತಿಯ ವಿಡಿಯೋಗಳು ಬಂದಿಲ್ಲ. ಅದಕ್ಕೆ ಕೂಡ ಹಲವು ಕಾರಣಗಳಿದ್ದಾವೆ. ಬಟ್ ಈಗ ಯಾಕೆ ಇದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ, ಹಾಗೆ ಇವತ್ತಿನ ಅನೌನ್ಸ್ಮೆಂಟ್ ಏನು ಅಂತಂದ್ರೆ ಇದೆ. ಏನಿದು ಹೆಸರನ್ನ ನೀವು ನೋಡಬಹುದು, ವೆಲ್ತೋರಿಯಾ ಎಜುಕೇಶನ್ ಪ್ರೈವೇಟ್ ಲಿಮಿಟೆಡ್. ನಾವು ಈ ಕಂಪನಿಯನ್ನ ಫಾರ್ಮ್ ಮಾಡಿದ್ದೇವೆ. ಅಂದ್ರೆ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಇದು. ಅಂದ್ರೆ ನಾವು ಇತ್ತೀಚೆಗೆ ಸುಮಾರು ಸಾವಿರಾರು ಕ್ಲೈಂಟ್ಸ್ ಹತ್ರ ಮಾತಾಡ್ತಿದ್ದೀವಿ. ಅಲ್ಲಿ ಸಾಕಷ್ಟು ವಿಷಯಗಳು ಗೊತ್ತಾಗ್ತಾ ಇದೆ. ಜೊತೆಗೆ ಜನ ತುಂಬಾ ಮಿಸ್ಟೇಕ್ಸ್ ಅನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ನಮಗೂ ಕೂಡ ಇದು ಗೊತ್ತಾಗಿದ್ದು ಸಾವಿರಾರು ಜನರ ಜೊತೆ ಕಮ್ಯುನಿಕೇಟ್ ಮಾಡಿದ್ಮೇಲೆನೆ ಇಷ್ಟೊಂದು ತಪ್ಪುಗಳನ್ನ ಮಾಡ್ತಾ ಇದ್ದಾರ ಮಾರ್ಕೆಟ್ ಅಲ್ಲಿ. ನಾವೇನಾದ್ರೂ ಇದಕ್ಕೆ ಸೊಲ್ಯೂಷನ್ ತರಬಹುದಾ? ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯನಾ? ನಾವು ಸ್ವಲ್ಪ ಡಿಫರೆಂಟ್ ಆಗಿ ಏನಾದ್ರೂ ಹೇಳ್ಬೋದಾ? ಯಾಕಂದ್ರೆ ಇಲ್ಲಿ ತಪ್ಪುಗಳಾಗ್ತಿರೋದು ಸೈಕಾಲಜಿಕಲ್ ಎರರ್ಸ್ ಜಾಸ್ತಿ ಆಗಿರೋದು. ಸೊ ಸೈಕಾಲಜಿಕಲಿ ಎಸ್ಪೆಷಲಿ ಒಂದು ಮೈಂಡ್ ಸೆಟ್ ಅನ್ನ ನಾವು ಹೇಗೆ ಬಿಲ್ಡ್ ಮಾಡಬಹುದು, ವೆಲ್ತ್ ಮೈಂಡ್ ಸೆಟ್ ಆಗ್ಬೋದು, ಗ್ರೋತ್ ಮೈಂಡ್ ಸೆಟ್ ಆಗ್ಬೋದು. ಸೊ ಈ ರೀತಿಯಾಗಿ ಯಾವ ರೀತಿ ಬಿಲ್ಡ್ ಮಾಡಬಹುದು ಅಂತ ಯೋಚನೆ ಮಾಡಿ ಒಂದಷ್ಟು ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅದಕ್ಕಾಗಿ ಸಾಕಷ್ಟು ಪ್ರಿಪರೇಷನ್ಸ್ ಅನ್ನು ಕೂಡ ನಾವು ಮಾಡ್ಕೊಳ್ತಿದೀವಿ. ಒಂದು ಕಂಪನಿಯನ್ನ ಫಾರ್ಮ್ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿಕೊಂಡು, ಜೊತೆಗೆ NISM ಇಂದ ಸರ್ಟಿಫಿಕೇಶನ್ಸ್ ಅನ್ನ ತಗೊಂಡು ನಾವು ಕೂಡ ಆಸ್ ಎ ರಿಸರ್ಚ್ ಅನಲಿಸ್ಟ್ ಸಾಕಷ್ಟು ಪ್ರಿಪರೇಷನ್ಸ್ ನ ಮೂಲಕ ಬರ್ತಾ ಇದ್ದೀವಿ. ತುಂಬಾ ಜನರಿಂದ ಡಿಮಾಂಡ್ ಕೂಡ ಇತ್ತು, ಸಾಕಷ್ಟು ವಿಚಾರಗಳನ್ನ ಬಂದು ಫೇಸ್ ಟು ಫೇಸ್ ನಾವು ಕಲಿಬೇಕು ಅಂತ. ಅಂತಹ ಅವಕಾಶಗಳನ್ನು ಕೂಡ ನಾವು ಒದಗಿಸ್ತಾ ಇದ್ದೇವೆ ಈ ಇನ್ಸ್ಟಿಟ್ಯೂಟ್ ನ ಮೂಲಕ. ಹಾಗೆ ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡಬೇಕು ಅನ್ನೋದು ನಮ್ಮ ಪ್ಲಾನ್. ಅಂದ್ರೆ ಕಮ್ಯುನಿಟಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಇರುವಂತ ಕಮ್ಯುನಿಟಿಲಿ ಇದ್ದೀರಿ ಅಂತಂದ್ರೆ ನಿಮ್ಮ ಇಂಟ್ರೆಸ್ಟ್ ಅಲ್ಲಿ ಜಾಸ್ತಿ ಆಗುತ್ತೆ. ಜೊತೆಗೆ ಅದ್ರ ಬಗೆಗಿನ ನಾಲೆಡ್ಜ್ ಕೂಡ ಜಾಸ್ತಿ ಆಗುತ್ತೆ. ಅಲ್ಲಿ ಇಂಟ್ರೆಸ್ಟ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತೀರಿ. ಅದೇ ನೀವೇನಾದ್ರೂ 4-5 ಜನ ಕುಡುಕರ ಜೊತೆ ಸೇರಿದ್ರಿ ಅಂತಂದ್ರೆ ವೆರೈಟಿ ಆಫ್ ಎಣ್ಣೆಗಳ ಬಗ್ಗೆ ಗೊತ್ತಾಗುತ್ತೆ, ಅದ್ರ ಬಗ್ಗೆ ನಾಲೆಡ್ಜ್ ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗ್ಬೋದು, ಅದು ಬೇರೆ ವಿಚಾರ. ಬಟ್ ವೆರೈಟಿ ಆಫ್ ಎಣ್ಣೆಸ್ ಬಗ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಇಲ್ಲಿ ಬಂದು ಸೇರಿದಾಗ, ಇನ್ವೆಸ್ಟರ್ಸ್ ಕಮ್ಯುನಿಟಿ ಸೇರಿದಾಗ ಅದು ಇನ್ವೆಸ್ಟರ್ ಮೈಂಡ್ ಸೆಟ್ ಅನ್ನ ಬೆಳೆಸುತ್ತೆ. ಜೊತೆಗೆ 10 ಜನರ ಜೊತೆ ಕಮ್ಯುನಿಕೇಟ್ ಮಾಡೋದ್ರಿಂದ ನಾಲೆಡ್ಜ್ ಕೂಡ ರಿಫೈನ್ ಆಗುತ್ತೆ, ಜೊತೆಗೆ ಅಪ್ಡೇಟ್ ಕೂಡ ಆಗ್ತಾ ಇರುತ್ತೆ ಕಾಲಕ್ಕೆ ತಕ್ಕಂತೆ. ಹಾಗೆ ಇಲ್ಲಿ ನೀವು ಸೇರ್ಕೊಳ್ಳೋ ಮೂಲಕ ಒಂದಷ್ಟು ಹೊಸ ವಿಷಯಗಳನ್ನ ತಿಳ್ಕೊಳ್ಳೋ ಮೂಲಕ ನಿಮ್ಮ ಹತ್ರದವ್ರಿಗೂ ಕೂಡ ವಿಷಯಗಳನ್ನ ತಿಳಿಸ್ತೀರಿ. ಸೊ ಫಾರ್ ಎಕ್ಸಾಂಪಲ್ ಈಗ 10-20 ಜನ ಕಲಿತೀರಿ ಅಂತಂದ್ರೆ ನೆಕ್ಸ್ಟ್ ನಿಮ್ಮಿಂದ ಇನ್ನೊಂದು 10 ಜನರಿಗೆ ಇಂಟ್ರೆಸ್ಟ್ ಟ್ರಿಗರ್ ಆಗ್ಬೋದು, ಮತ್ತೆ ಅವರಿಂದ ಈ ರೀತಿಯಾಗಿ ಅದು ನೆಟ್ವರ್ಕ್ ಬೆಳಿತಾನೆ ಹೋಗುತ್ತೆ, ಚೈನ್ ಲಿಂಕ್ ಬೆಳಿತಾನೆ ಹೋಗುತ್ತೆ. ಅದರಿಂದ ಸಾಕಷ್ಟು ಹೊಸ ಹೊಸ ವಿಚಾರಗಳು ನಮ್ಗೆ ಗೊತ್ತಾಗುತ್ತೆ, ಹೊಸ ಹೊಸ ವಿಚಾರಗಳನ್ನ ಕಲಿತಾ ಹೋಗುವಂತ ಅವಕಾಶ ಸಿಗುತ್ತೆ. ಆ ರೀತಿಯ ಕಮ್ಯುನಿಟಿಯನ್ನ ಬಿಲ್ಡ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನಾವು ನಮ್ಮ SMK ಗೆಳೆಯರ ಬಳಗ ಚಾನಲ್ ನ ಸ್ಟಾರ್ಟ್ ಮಾಡಿದ್ದು ಕೂಡ ಇದೇ ಉದ್ದೇಶವನ್ನ ಇಟ್ಕೊಂಡು, ಅಂದ್ರೆ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹೆಲ್ಪ್ ಮಾಡ್ಬೇಕು ಅಂತಾನೆ. ಹಾಗಾಗಿ ಸೇಮ್ ಉದ್ದೇಶನೇ ಇಲ್ಲೂ ಕೂಡ, ಹೊಸ ವಿಷಯಗಳನ್ನ ಹಂಚ್ಕೊಳ್ಳೋದು, ಜೊತೆಗೆ ಇನ್ನು ಬೇರೆ ಬೇರೆ ವಿಚಾರಗಳನ್ನ ಸಿಂಪಲ್ ವರ್ಡ್ಸ್ ಅಲ್ಲಿ ಎಲ್ರಿಗೂ ಅರ್ಥ ಆಗುವಂತ ರೀತಿಯಲ್ಲಿ ತಿಳಿಸೋದು. ಸೊ ಈ ಎಲ್ಲ ಉದ್ದೇಶಗಳನ್ನ ಇಟ್ಕೊಂಡು ನಾವು ಈ ವೆಲ್ತೋರಿಯಾ ಎಜುಕೇಶನ್ ಪ್ರೈವೇಟ್ ಲಿಮಿಟೆಡ್ ಅನ್ನ ರಿಜಿಸ್ಟರ್ ಮಾಡಿದ್ವಿ. ಇದು ಒಂದು ರಿಜಿಸ್ಟರ್ಡ್ ಕಂಪನಿ. ಹಾಗೆ ನಮ್ಮ ಉದ್ದೇಶಗಳು ಎರಡು ಕೂಡ ಸೇಮ್ ಇರೋದ್ರಿಂದ ನಮ್ಮ SMK ಗೆಳೆಯರ ಬಳಗ ಅಂತ ಏನು ಚಾನಲ್ ಇದೆ, ಇದನ್ನೇ ವೆಲ್ತೋರಿಯಾ ಅಂತ ರೀನೇಮ್ ಕೂಡ ಮಾಡೋಣ ಅಂತ ನಿರ್ಧಾರವನ್ನ ಮಾಡಿದ್ವಿ. ಇನ್ ಮುಂದೆ ಇಲ್ಲಿ ಇನ್ನು ಅಡ್ವಾನ್ಸ್ಡ್ ಕಂಟೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಅಡ್ವಾನ್ಸ್ಡ್ ಅಂಡ್ ಹೈ ಕ್ವಾಲಿಟಿ ಕಂಟೆಂಟ್. ಯಾಕಂದ್ರೆ ನಾವು ಇದಕ್ಕಾಗಿನೇ ಒಂದು ಸಪರೇಟ್ ಟೀಮ್ ಅನ್ನೇ ಬಿಲ್ಡ್ ಮಾಡ್ತಿದ್ದೀವಿ. ಒಳ್ಳೆ ವಿಚಾರಗಳನ್ನ, ಒಳ್ಳೆ ವಿಷಯಗಳನ್ನ, ಯೂಸ್ಫುಲ್ ವಿಚಾರಗಳನ್ನ ಕನ್ನಡಿಗರ ಮುಂದೆ ತರಬೇಕು ಅಂತ. ಹಾಗಾಗಿ ಇನ್ ಕೇಸ್ ನೀವೇನಾದ್ರೂ ಇಲ್ಲಿವರೆಗೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ಅನ್ನ ಹಾಕಿರ್ತೀನಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಲೋಗೋ ಎಲ್ಲಾನು ಚೇಂಜ್ ಮಾಡ್ತೀವಿ. ಈಗ ಬ್ಯಾನರ್ ಇದಿರುತ್ತೆ, ರಿಯಲ್ಮ್ ಆಫ್ ಫೈನಾನ್ಷಿಯಲ್ ವಿಸ್ಡಮ್ ಅಂತ, ಲರ್ನಿಂಗ್ ಇಸ್ ದ ಫಸ್ಟ್ ಇನ್ವೆಸ್ಟ್ಮೆಂಟ್ ಯು ಮೇಕ್. ಇದು ಬ್ಯಾನರ್ ಇರುತ್ತೆ. ಹಾಗೆ ಲೋಗೋ ಬಂದು ಇದಿರುತ್ತೆ, ವೆಲ್ತೋರಿಯಾ ಎಡು ಕನ್ನಡ. ಖಂಡಿತ ಇನ್ನು ಸಾಕಷ್ಟು ಹೆಲ್ಪ್ಫುಲ್ ವಿಚಾರಗಳನ್ನ ನೀವು ಈ ಚಾನೆಲ್ ನ ಮೂಲಕ ತಿಳ್ಕೊಳ್ಳುವಂತ ಅವಕಾಶ ಇರುತ್ತೆ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಹಾಗೆ ಇದನ್ನ ಜಸ್ಟ್ ನೀವು ರೀನೇಮ್ ಅಂತ ಭಾವಿಸಬೇಡಿ, ಇದು ಡೊಮೈನ್ ಎಕ್ಸ್ಪಾನ್ಷನ್ ಅಷ್ಟೇ. ಅಂದ್ರೆ ಎಷ್ಟು ದಿನ ಏನ್ ಸರ್ವಿಸ್ ಕೊಡ್ತಾ ಇದೀವಿ ಇದನ್ನ ಅಡ್ವಾನ್ಸ್ಡ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದೀವಿ. ಇನ್ನು ಹೆಚ್ಚೆಚ್ಚು ಯೂಸ್ಫುಲ್ ಅಡ್ವಾನ್ಸ್ಡ್ ವಿಷಯಗಳನ್ನ ತರ್ತಾ ಇದೀವಿ. ಹಾಗಾಗಿ ಇದು
ಡೊಮೈನ್ ಎಕ್ಸ್ಪಾನ್ಷನ್ ಅಷ್ಟೇ. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ, ಹಾಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಅಂತೂ ಮಾಡಲ್ಲ, ಒಳ್ಳೊಳ್ಳೆ ವಿಷಯಗಳನ್ನ ನಿಮ್ಮ ಮುಂದೆ ತರ್ತೀವಿ. ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.